ಹಾಯ್! ನಾನಿವತ್ತು ನುಗ್ಗೆಕಾಯಿ ಮತ್ತು ಮೆಂತ್ಯ ಸೊಪ್ಪನ್ನು ಬಳಸಿ ನುಗ್ಗೆಕಾಯಿ ಸಾಂಬಾರನ್ನು ಮಾಡಿದ್ದೆ. ಅಬ್ಬಾ! ಎಂಥ ಅದ್ಭುತ ರುಚಿ ಅಂದರೆ, ಈ ಹೋಟೆಲ್ ರೆಸ್ಟೋರೆಂಟ್ಗಳಲ್ಲೆಲ್ಲ ನುಗ್ಗೆಕಾಯಿ ಸಾಂಬಾರು ಕೊಡ್ತಾರಲ್ವ, ಅಷ್ಟೇ ಟೇಸ್ಟಿಯಾಗಿದ್ದು. ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ ನಾನು. ಹೇಗೆ ಮಾಡಿದೆ ಅಂತ ಬಂದು ತೋರಿಸ್ತೀನಿ. ಹಾಯ್, ಗುಡ್ ಮಾರ್ನಿಂಗ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸೂಪರ್ ಆಗಿರ್ತೀರಾ ಅಂದ್ಕೊಳ್ತೀನಿ. ಇವತ್ತು ನಾನು ಬೆಳಿಗ್ಗೆ ಬೇಗ ಏಳೋದಕ್ಕಾಗಲಿಲ್ಲ. ನಾನು ಎದ್ದೇಳೋ ಟೈಮಲ್ಲೇ ಮಗು ಎದ್ದು ಅಳ್ತಿದ್ದ ಅಂತ ಹೇಳಿಬಿಟ್ಟು ಮನೆಯವರು ಏನು ತಿಂಡಿ ಬೇಡ, ಬರೀ ರಾಗಿ ಅಂಬಲಿ ಮಾಡಿಕೊಡಿ ಸಾಕು, ಒಂದೊತ್ತಿಗೆ ಒಂದೊತ್ತು ಹೊರಗಡೆನೇ ತಿಂತೀನಿ ಅಂತ ಹೇಳಿದರು. ಸ್ವಲ್ಪ ನಾನು ಒಬ್ಬರಿಗೆ ಏನು ತಿಂಡಿ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ಮಧ್ಯಾಹ್ನಕ್ಕೆ ಆಗೋ ಥರ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿ ನುಗ್ಗೆಕಾಯಿನ ಕಟ್ ಮಾಡಿಕೊಂಡು ಅದ್ರ ಜೊತೆಗೆ ಮೆಂತ್ಯ ಸೊಪ್ಪನ್ನು ಸೇರಿಸಿ ತುಂಬ ಅದ್ಭುತವಾಗಿರುವಂತಹ ಒಂದು ಸಾಂಬಾರನ್ನ ನಾನಿವತ್ತು ರೆಡಿ ಮಾಡ್ಕೊಂಡಿದ್ದೆ. ನಾನು ಅದಕ್ಕೆ ಏನೇನು ಮಾಡಿದೆ ನೋಡಿ. ಬೇಳೆನ ನೀಟಾಗಿ ವಾಶ್ ಮಾಡಿ ಒಂದು ಕುಕ್ಕರಿಗೆ ಸೇರಿಸ್ಕೊಂಡು, ನಂತರ ಅದಕ್ಕೆ ಅರಿಶಿನ, ಟೊಮ್ಯಾಟೊ, ಜೀರಿಗೆ, ಉಪ್ಪನ್ನು ಸೇರಿಸಿ ಕುಕ್ಕರಲ್ಲಿ ಬೇಯಿಸ್ಕೊಂಡೆ. ನಂತರ ನುಗ್ಗೆಕಾಯಿನ ನಾನು ಎಕ್ಸ್ಟ್ರಾ ಬೇಯಿಸ್ಕೊಂಡೆ. ಎಕ್ಸ್ಟ್ರಾ ಯಾಕೆ ಅಂತ ಹೇಳಿದರೆ, ಈಗ ಬೇಳೆ ಜೊತೆನೇ ಬೇಯಿಸ್ಕೊಂಡ್ರೆ ಬೇಳೆ ಒಂದು 2ರಿಂದ 3 ವಿಷಲ್ ಓಡಿಸ್ತೀವಿ. ಅಷ್ಟು ನುಗ್ಗೆಕಾಯಿ ಅದು ಎಳೆದಿತ್ತು, ಹಾಗಾಗಿ ಜಾಸ್ತಿ ಬೆಂದ್ಬಿಟ್ರೆ ಎಲ್ಲ ಕಲಸೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ನುಗ್ಗೆಕಾಯಿನ ಎಕ್ಸ್ಟ್ರಾ ಬೇಯಿಸ್ಕೊಂಡೆ. ಬಟ್ ನಾನು ಇದು ಕೂಡ ಸೊಪ್ಪನ್ನು ಕೂಡ ನಾನು ಆ್ಯಡ್ ಮಾಡಿಲ್ಲ ನುಗ್ಗೆಕಾಯಿಗೆ, ಅಥವಾ ನಾನು ಬೇಳೆಗೆ ಆ್ಯಡ್ ಮಾಡಿಲ್ಲ. ಅದನ್ನು ನಾನು ಯಾವಾಗ ಆ್ಯಡ್ ಮಾಡ್ತೀನಿ ನೀವೇ ನೋಡಿ. ಅಷ್ಟರಲ್ಲಿ ನನ್ನ ಮಗ ಹೊರಗಡೆ, ಅವನಿಗೆ ಏನೇ ಕೊಟ್ಟರು ಅವನು ಆಡೋದು ಇಲ್ಲ, ನನ್ನ ಜೊತೆನೇ ನಾನು ಏನು ಮಾಡ್ತಿದ್ದೀನಿ ಅಂತ ನೋಡೋದೇ ಅವನಿಗೆ ಒಂದು ದೊಡ್ಡ ಕ್ಯೂರಿಯಾಸಿಟಿ. ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ನನಗೇನು ಕೇಳ್ತಾರೆ ಗೊತ್ತಾ, ನಂದು ಸೀಸರಿನು ನಿಮ್ಮದು ಸೀಸರಿನು, ಬಟ್ ನಿಂದು ಹೊಟ್ಟೆ ಯಾಕೆ ಇಷ್ಟು ಫ್ಲಾಟ್ ಆಗಿದೆ, ನಮ್ಮದು ನೋಡಿದ್ರೆ ಕೊಲೆಸ್ಟ್ರಾಲ್ ಇದೆ, ಅಂದರೆ ಬೊಜ್ಜು ಬಂದುಬಿಟ್ಟಿದೆ, ಫ್ಲಾಟ್, ಎಷ್ಟು ಟ್ರೈ ಮಾಡಿದ್ರು ಆ ಬೆಲ್ಲಿ ಕರಗ್ತಾನೆ ಇಲ್ಲ ಅಂತ ಎಲ್ಲ ಹೇಳ್ತಿರ್ತಾರೆ. ನಾನು ಅದೊಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಏನು ಡಯಟ್ ಫಾಲೋ ಮಾಡಿದೆ ಆ್ಯಂಡ್ ಯಾವ ಎಕ್ಸಸೈಸ್ಗಳನ್ನು ಮಾಡಿದೆ. ಮೊದಲೇ ನಾನು ಶಾರ್ಟ್ ಇದ್ದೀನಿ, ನಾನು ಕೊಳ್ಳಿಗಿದ್ದೀನಿ. ಹಾಗಾಗಿ ನಂದು ಫ್ಯಾಟ್ ಬಂದುಬಿಟ್ರೆ ಅಷ್ಟು ನಾನು ಯಾವ ಬಟ್ಟೆನೂ ಅಂದರೆ ಈಗ ಎಲ್ರಿಗೂ ಇರುತ್ತಲ್ವ, ಏನಾದರೂ ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕ್ಕೊಂಡಾಗ ಹೊಟ್ಟೆ ಕಾಣಿಸಿದ್ರೆ ಅಯ್ಯೋ ಅಂತ ಅನಿಸೋದು. ಹಾಗೆಲ್ಲ ಇರುತ್ತೆ. ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದಕ್ಕೆ ಏನು ಫಾಲೋ ಮಾಡಿದೆ ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸದ್ಯಕ್ಕೆ ಈರುಳ್ಳಿ ಕಟ್ ಮಾಡಬೇಕಾದ್ರೆ ನನ್ನ ಮಗನ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ನೀನು ಅಲ್ಲಿರೋದು ಬೇಡ ಅಂತ ಹೇಳಿಬಿಟ್ಟು ಅವನಿಗೆ ಒಂದೊಳ್ಳೆ ಹಾಡು ಹಾಕ್ಕೊಟ್ಟು ಅವನಿಗೆ ಡ್ಯಾನ್ಸ್ ಮಾಡುವಂತ ಬಿಟ್ಕೊಂಡೆ. ಫೈನಲಿ ಬೇಳೆ ಎಲ್ಲ ಬೇಯಿತು, ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡಿ ಸೈಡಲ್ಲಿ ಇಟ್ಕೊಂಡೆ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಕರಿಬೇವು ಇವನ್ನೆಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡೆ. ಇವಾಗ ನಾನು ಇದಕ್ಕೆ ಮೆಂತ್ಯ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡೆ. 1 ಕಟ್ಟಾಗುವಷ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೆ. ಅದು ಹಸಿ ಸ್ಮೆಲ್ಲು ಕಂಪ್ಲೀಟಾಗಿ ಹೋಗೋವರೆಗೂ ಎಣ್ಣೆನಲ್ಲೇ ಬಾಡಿಸ್ಕೋಬೇಕು. ಒಂದು ಚೂರು ಎಲ್ಲೂ ಕಹಿ ಬರಲ್ಲ ಸಾಂಬಾರಲ್ಲಿ, ಅಷ್ಟು ಚೆನ್ನಾಗಿರುತ್ತೆ. ಫೈನಲಿ ಇದಕ್ಕೆ ಬೇಳೆ ಏನು ಸೈಡಲ್ಲಿ ಇಟ್ಟಿದ್ನಲ್ಲ, ನೀಟಾಗಿ ಸ್ಮ್ಯಾಶ್ ಮಾಡಿ ಅದನ್ನು ಸೇರಿಸ್ಕೊಂಡೆ. ನಂತರ ಬೇಯಿಸ್ಕೊಂಡಿದ್ದಂತಹ ನುಗ್ಗೆಕಾಯಿನ ಆ್ಯಡ್ ಮಾಡಿಕೊಂಡೆ. ಮೊದಲೇ ಹೇಳಿದ್ರೆ ನುಗ್ಗೆಕಾಯಿನ ಎಕ್ಸ್ಟ್ರಾ ಬೇಯಿಸ್ಕೊಂಡಿದ್ದೆ, ಕಲಸೋಗ್ಬಿಡುತ್ತೆ ಬೇಳೆನಲ್ಲಿ ಅಂತ. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ನಂತರ ಧನಿಯಾ ಪುಡಿ, ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕಿ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ಒಂದು ಹಾಫ್ ಲೆಮನ್ ಸೈಜಷ್ಟು ಹುಣಸೆ ಹಣ್ಣನ್ನು ಸೇರಿಸ್ಕೊಂಡಿದ್ದೆ. ನಂತರ ಅದಕ್ಕೆ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡೆ. ರುಚಿ ಅಂತೂ ಅದ್ಭುತವಾಗಂದರೆ ಅದ್ಭುತವಾಗಿತ್ತು. ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ಈ ಸಾಂಬಾರ್ ರೆಸಿಪಿನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಅನ್ನ ಜೊತೆಗೆ, ಮುದ್ದೆ ಜೊತೆಗೆ ಎಲ್ಲ ಸೂಪರಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ.